ತುಮಕೂರಿನಲ್ಲಿ ಹಳೆ ವೈಷಮ್ಯಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ. ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ, 6 ಮಂದಿಗೆ ಗಂಭೀರ ಗಾಯ. ಕಾರಿಗೆ ಜಾಗ ಬಿಡುವ ವಿಚಾರಕ್ಕೆ ಶುರುವಾಗಿದ್ದ ಸಣ್ಣ ಗಲಾಟೆ ಇದೀಗ ಎರಡು ಕುಟುಂಬಗಳ ನಡುವಿನ ಮಾರಾಮಾರಿಗೆ ಕಾರಣವಾಗಿದ್ದು, ಹಳೆ ವೈಷಮ್ಯಕ್ಕೆ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಎರಡು ಕುಟುಂಬಗಳ 6 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತುಮಕೂರು ನಗರದ ಹುರುಳಿ ತೋಟದ ಮೊದಲನೇ ಕ್ರಾಸ್ನಲ್ಲಿ ನಡೆದಿದೆ. ಅಂದಹಾಗೆ 2 ತಿಂಗಳ ಹಿಂದೆ ಕಾರಿಗೆ ಜಾಗ ಬಿಡುವ ವಿಚಾರಕ್ಕೆ ಯಾಸಿನ್ ಹಾಗೂ ಆಸ್ಕರ್ ಕುಟುಂಬದ ನಡುವೆ ಗಲಾಟೆ ನಡೆದಿತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ 2 ತಿಂಗಳ ಬಳಿಕ ಗಲಾಟೆ ನಡೆದಿದ್ದು, ಯಾಸಿನ್ ಎಂಬಾತ ಏಕಾಏಕಿ 8 ಜನರ ಜೊತೆ ಮನೆಗೆ ನುಗ್ಗಿ ಊಟ ಮಾಡ್ತಿದ್ದ ಆಸ್ಗರ್ ಕುಟುಂಬದವರ ಮೇಲೆ ದೊಣ್ಣೆ, ರಿಪೀಸು, ಕಲ್ಲು ಸೇರಿದಂತೆ ಮಾರಕಾಸ್ತ್ರಗಳಿಂದ ಮನಸೋ ಹೆಚ್ಚೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಈ ಹಿಂದೆಯೂ ಇದೇ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಪೊಲೀಸ್ ಠಾಣೆಯಲ್ಲಿ ತೀರ್ಮಾನ ಮಾಡಿ ಕಳಿಸಿದ್ರು. ಆದ್ರೀಗ ಏಕಾಏಕಿ ಬಂದು ನಮ್ಮನ್ನ ಆಚೆ ಹೋಗಲು ಬಿಡದೆ ಹಲ್ಲೆ ಮಾಡಿದ್ರು ಅಂತ ಆಸ್ಕರ್ ಕುಟುಂಬದವರು ಆರೋಪಿಸಿದ್ದಾರೆ. ನಾವು ಊಟ ಮಾಡೋಕ್ಕೆ ಕುಂತಿದ್ದು ಸರ್, ಇಲ್ಲೇ ಐತೆ ನೋಡಿ ಊಟ ಮಾಡ್ತಾ ಇದ್ದೆ. ನಾನು ಹಾರ್ಟ್ ಪೇಷಂಟು, ಮಾತ್ರೆ ತಿನ್ನಬೇಕಾಗಿತ್ತು. ಊಟ ಮಾಡ್ತಾ ಇದ್ದೆ. ನಮ್ಮ ದೊಡ್ಡ ಮಗನೂ ಚಿಕ್ಕ ಮಗ ಒಳಗೆ ಬಂದರು ಸರ್. ಒಳಗೆ ಬಂದಿದ್ದ ತಕ್ಷಣ 8 ಜನ ಒಳಗೇನೆ ನುಗ್ಗಿ ಅವನಿಗೆ ದೊಡ್ಡ ಮಗನಿಗೆ ಇದು ಮಾಡಿಬಿಟ್ರು. ನಾನು ಏನು ಅಂತ ಕೇಳ್ತಾನೆ ಇದ್ದೀನಿ. ಊಟ ಮಾಡೋಕ್ಕೆ ಕೆಳಗೆ ಬಿದ್ದೋದ ಅಲ್ಲ ಅವನು. ನಾನು ಎತ್ತಕ್ಕೆ ನಮಗೆ ಆಚೆ ಹೋಗೋಕ್ಕೆ ಕೊಳ್ಳಿಲ್ಲ. 8 ಜನ ಹಿಂದಗಡೆಗೆ ಒಂದು 30-40 ಜನ ಬಂದಿದ್ದರು. ಅವರು 8 ಜನ ನುಗ್ಗಿ ಮನೆಗೆ ನುಗ್ಗಿ ಹಂಗೆ ಮಾಡಿಬಿಟ್ಟು ಕಲ್ಲು, ಇದು ರಿಪೀಸ್ಗಳು, ದೊಣ್ಣೆಗಳು ಎಲ್ಲ ತೊಗೊಂಡು ಬಂದು ಏನು ಮನೆ ಒಳಗೆ ಹಾಗೆ ಏನು ಸರ್ ಮಾಡೋದು ಇವರು? ಏನು ಮನುಷ್ಯರು ಅಲ್ಲ ಅವರು. ಇದು ಮಾಡಿಬಿಟ್ಟು ನನ್ನ ಮಗ ಅಲ್ಲಿ ಆಚೆ ಬಿದ್ದೋದ. ನಾನು ಏನು ವಿಷಯ ಗೊತ್ತಿಲ್ಲ ಸರ್. ಆಚೆಯಿಂದ ಬಂದು ಅವರು ಇಬ್ಬರು ನಾನು ಊಟ ಮಾಡೋಕ್ಕೆ ಕುಂತಿದ್ದೆ. ಊಟ ಮಾಡ್ತಾ ಇದ್ದೆ. ಇನ್ನೂ 2 ಇದು ತುತ್ತು ತಿಂದಿದ್ದೆ ಸರ್. ನಾನು ಯಾಕೋ ಅಂತ ಕೇಳ್ತಾ ಇದ್ದೀನಿ. ಅಷ್ಟು ಒಳಗೆ ಬಂದು ಅವನಿಗೆ ಹೊಡೆದಾಕ್ಬಿಟ್ರು. ಈ ರಿಲೇಷನ್ ಏನೂ ಇಲ್ಲ ಸರ್, ನಮಗೆ ಏನೂ ಆಗಬೇಕಿಲ್ಲ. ಅವರು ಏನೋ ಗೊತ್ತಿಲ್ಲ ಸರ್. ಅವ್ರ ಮನ್ಸೊಳಗೆ ಏನೈತೆ. 2 ತಿಂಗಳು ಮೊದಲೇ 2 ತಿಂಗಳು ಮುಂಚೆ ಗಡಿಕೆ 2 ತಿಂಗಳು 3 ತಿಂಗಳು ಆಯಿತು ಅದು ಇದು ಆಗಿ. ಆವಾಗಿಂದ ಏನೈತೆ ಅವ್ರ ಮನ್ಸೊಳಗೆ ಅದು. ಆವಾಗ ಅದು ಕಾರ್ ನಿಲ್ಲಿಸಿದ್ರು, ನೀರಿಂದು ಕ್ಯಾಂಟರ್ ಬಂದಿದ್ರು. ಅದು ಆಚೆ ತಗೊಳ್ಳಿ ಅಂತ ಹೇಳಿದ್ಕೆ ಆ ಓನರ್ ಅವ್ರದ್ದು ಮನೆ, ಅದು ಸ್ವಂತ ಚಿಕನ್ ಶವೇಜಿಂದು ಅವ್ರು ಬಾಡಿಗೆಗೆ ಇರೋದು. ಅವ್ರಿಗೆ ಹೇಳಿದ್ಕೆ ಅವನದು ಮಗ ಅವ್ರಿಗೆ ಎಲ್ಲರಿಗೆ ಗ್ರೂಪ್ಗೆ ಕರೆದಿ ಜಗಳ ಹಿಂಗೇನೆ ಮಾಡಿದ್ರು. ಆವತ್ತೂ ದೊಡ್ಡ ಮಗನಿಗೆ ಹೇಟಾಗಿತ್ತು. ನಾವು ಅವ್ರೂ ಕಂಪ್ಲೇಂಟ್ ಕೊಟ್ಟಿದ್ದು. ಅದು ತೀರ್ಮಾನ ಮುಗೀತು. ಅದು ಆವಾಗಿಂದ ನಾವು ಏನೂ ಇರಲಿಲ್ಲ ಸರ್. ಇವಾಗ ಹಿಂಗೆ ಒಂದೇ ಸಮ ಬಂದು ನುಗ್ಗಿಬಿಟ್ರು ಅಲ್ಲ ಇವರು. ಏನು ಗಂಡಸರು ಇವರೇ ಏನೋ ಅದು ಗೊತ್ತಿಲ್ಲ ಸರ್. ನಾನು ಮನೆ ಒಳಗೇನೆ ಐತೆ. ನಮ್ಮ ಯಜಮಾನ್ರು ನಮಾಜಿಗೆ ಹೋಗಿದ್ರು, ಅವ್ರಿಗೂ ಗೊತ್ತಿಲ್ಲ. ನಮಾಜಿಂದ ಬಂದಿದ್ದವರು ಏನು ಅಂತ ಅವ್ರು ಬಂದಿದ್ದು. ಯಾರು ಅವರು ಏನೋ ಇಷ್ಟು ಚಾಕು ಬಂದು ಮನೆ ಎಲ್ಲ ನೋಡು, ಕಿಟಕಿಗಳು ಎಲ್ಲ ಕಲ್ಲಿಂದ ಬಂದಿದ್ದ ತಕ್ಷಣ ದೊಡ್ಡ ಮಗನಿಗೆ ಇದು ಮಾಡಿಬಿಟ್ರು. ಇಷ್ಟು ಇತ್ತು ಚಾಕು. ಅವ್ನು ಕೆಳಗೆ ಬಿದ್ದೋದಲ್ಲ. ನಾನು ಕೂಗಾಡ್ಕೊಂಡು ಹೇಳ್ಕೊಂಡು ನನ್ನ ಮಕ್ಕಳು ಇಬ್ಬರೇ ಇದ್ದಿದ್ದು ಸರ್. ಇನ್ನು ಯಾರು ಇರಲಿಲ್ಲ. ಹೆಂಗೆ ಈ ಸೊಸೆ ಇತ್ತು ಇಲ್ಲಿ ಮಾತಾಡ್ಕೊಂಡು ಇವರೇ ಊಟ ತಗೊಂಡು ಬಂದಿದ್ದು. ಊಟ ಮಾಡೋಕ್ಕೆ ಕುಂತಿದ್ದು ನಾನು. ಯಾರೂ ಇರಲಿಲ್ಲ. ನಮ್ಮ ಯಜಮಾನ್ರು ನಮಾಜಿಗೆ ಹೋಗಿದ್ರು. ಯಾಸಿನ್ ಹಿಂದಗಡಿಕೆ ಅವರು ಚಿಕನ್ ಶಾವೇಜ್ 8 ಜನ ಬಂದಿದ್ರು. ಅವರು ಕಲ್ಲು ಗಿಲ್ಲು ಎಲ್ಲ ದೊಣ್ಣೆ ದಡಿ ಎಲ್ಲ ತಗೊಂಡು ಬಂದು ನಮಗೆ ಆಚೆ ಬಿಡಲೇ ಇಲ್ಲ. ಬುಲ್ಡೆಗೆ ಹೇಟಾಗಿಬಿಡ್ತದೆ. ಒಳಗೆ ನಡಿ ಅಂತ ಆಚೆಗೆ ಬಿಡಲೇ ಇಲ್ಲ. 3 ಜನ ಹೇಟಾಗೈತೆ. ನಮ್ಮ ಚಿಕ್ಕದು ಮಗನಿಗೆ ಒಂದು, ದೊಡ್ಡ ಮಗನಿಗೆ ಅಷ್ಟು, ಅದು ಅವಳ ಹೆಂಡತಿಗೆ, ದೊಡ್ಡ ಸೊಸೆಗೆ, ದೊಡ್ಡ ಮಗನಿಗೆ ಇಲ್ಲೇನೆ ಇದು ಕೊಯ್ಬಿಟ್ಟವ್ರೆ. ಚಿಕ್ಕ ಮಗನಿಗೆ ಇಲ್ಲಿ ಎಲ್ಲ ಹೇಟಾಗ್ಬಿಟ್ಟೈತೆ. ಅಂದು ನೋಡು, ಈ ಮಗ ನಿಂತಿದ್ದ ಅಪ್ಪನ ಜೊತೆ ಒಳಗೆ ಹಿಂಗೆ ಸರ್, ಹಿಂಗೆ ನಿಂತಿದ್ದ ಅವನು. ಇನ್ನು ಘಟನೆಯಲ್ಲಿ ಯಾಸಿನ್ ಕುಟುಂಬದ 3 ಹಾಗೂ ಆಸ್ಕರ್ ಕುಟುಂಬದ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಗಾಯಾಳುಗಳನ್ನ ಕೂಡಲೇ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಘಟನೆ ಬಗ್ಗೆ ಮಾಹಿತಿ ತಿಳಿದಿದ್ದಂತೆ ತುಮಕೂರು ನಗರ ಠಾಣೆ ಪೊಲೀಸರು ಹಾಗೂ ಎಎಸ್ಪಿ ಪುರುಷೋತ್ತಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಎರಡು ಕುಟುಂಬಗಳ ಕಡೆಯಿಂದ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ಪ್ರತಿದೂರು ದಾಖಲಾಗಿದ್ದು, ಹಳೆ ವೈಷಮ್ಯಕ್ಕೆ ಮತ್ತೆ ಗಲಾಟೆ ನಡೆದಿದೆಯಾ ಅಥವಾ ಬೇರೆ ಕಾರಣ ಇದೆಯಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಒಟ್ನಲ್ಲಿ 2 ತಿಂಗಳ ಹಿಂದೆ ಕಾರಿಗೆ ಜಾಗ ಬಿಡುವ ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ ಇದೀಗ ಮತ್ತೆ ವಿಕೋಪಕ್ಕೆ ತಿರುಗಿದ್ದು 2 ಕುಟುಂಬಗಳ 6 ಮಂದಿ ಗಾಯಗೊಂಡಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.